ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತದಿಗೆ, ಅಮಾವಾಸ್ಯ ದಿನ ಇವುಗಳನ್ನು ಮಾಡಿದರೆ ಪರಮ ಪುಣ್ಯ. ಚೈತ್ರ ಮಾಸದ ಅಮಾವಾಸ್ಯೆಯನ್ನು ಚೈತ್ರ ಅಮಾವಾಸ್ಯ ಅಥವಾ ಅಕ್ಷಯ ತದಿಗೆ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ಅಮಾವಾಸ್ಯೆ ನಂತರ 2024 ವೈಶಾಖ ಮಾಸ ಆರಂಭವಾಗುತ್ತದೆ. ಅಕ್ಷಯ ತದಿಗೆ ಅಮಾವಾಸ್ಯೆ ದಿನ ನಾವು ಯಾವ ಕೆಲಸ ಮಾಡಬೇಕು? ಚೈತ್ರ ಅಮಾವಾಸ್ಯೆ ದಿನ ಇವುಗಳನ್ನು ತಪ್ಪದೆ ಮಾಡಿ. ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆ ತಿಥಿಯನ್ನು ಅತ್ಯಂತ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಒಂದು ವರ್ಷದಲ್ಲಿ 12 ಅಮಾವಾಸ್ಯೆ ತಿಥಿಗಳಿವೆ. ಆದರೆ ಪ್ರತಿ ತಿಂಗಳು ಬರುವ ವಿವಿಧ ಅಮಾವಾಸ್ಯೆ ತಿಥಿಯ ಅದರದ್ದೇ ಆದ ವಿಶೇಷ ಮಹತ್ವವನ್ನು ಹೊಂದಿದೆ. ಅಮಾವಾಸ್ಯೆ ದಿನವು ಗಂಗಾ ಸ್ನಾನ, ದಾನ ಮತ್ತು ಪೂರ್ವಜರ ಪೂಜೆಗೆ ಮೀಸಲಾಡಲಾಗಿದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿಯನ್ನು ಚೈತ್ರ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ವರ್ಷ ಚೈತ್ರ ಅಮಾವಾಸ್ಯೆಯನ್ನು ಮೇ 8ರಂದು ಬುಧವಾರ ಆಚರಿಸಲಾಗುವುದು. ಅಮಾವಾಸ್ಯೆ ದಿನದಂದು ಕೆಲವು ವಿಶೇಷ ಕೆಲಸಗಳನ್ನು ಮಾಡುವುದರಿಂದ ಎಲ್ಲಾ ರೀತಿಯ ದೋಷಗಳಿಂದ ಪರಿಹಾರವನ್ನು ಪಡೆಯಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಚೈತ್ರ ಅಮಾವಾಸ್ಯೆ ದಿನದಂದು ಯಾವ ಕೆಲಸ ಮಾಡಬೇಕು ಗೊತ್ತಾ? ಪಿತೃದೋಷಕ್ಕೆ ಪರಿಹಾರ. ಚೈತ್ರ ಅಮಾವಾಸ್ಯೆ ದಿನದಂದು ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಇದರೊಂದಿಗೆ ಅರಳಿ ಮರಕ್ಕೆ ಸುತ್ತಲೂ 11 ಅಥವಾ 21 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಇದನ್ನು ಹೊರತುಪಡಿಸಿ ಶಾಸ್ತ್ರದ ಪ್ರಕಾರ ಎಳ್ಳನ್ನು ಸಾಸಿವೆ ಎಣ್ಣೆಯಲ್ಲಿ ನೆನೆಸಿ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ಪಿತೃದೋಷದಿಂದ ಮುಕ್ತಿ ದೊರೆಯುತ್ತದೆ. ಪಿತೃಗಳ ಆತ್ಮ ಮೋಕ್ಷಕ್ಕಾಗಿ ಈ ತರ ಮಾಡಬೇಕಾಗುತ್ತೆ. ಚೈತ್ರ ಅಮಾವಾಸ್ಯೆ ದಿನದಂದು ಭಗವಾನ್ ನಾರಾಯಣನನ್ನು ಪೂಜಿಸುವ ಸಂಪ್ರದಾಯವಿದೆ. ಈ ದಿನದಂದು ನಾರಾಯಣನನ್ನು ಪೂಜಿಸುವುದರಿಂದ ವಿಷ್ಣುವಿನ ಆಶೀರ್ವಾದವು ಸಾಧಕನ ಮೇಲೆ ಯಾವಾಗಲೂ ಇರುತ್ತದೆ. ಈ ದಿನದ ಪೂಜೆಯೆಲ್ಲ ಪುಣ್ಯಗಳನ್ನು ನಿಮ್ಮ ಪೂರ್ವಜರಿಗೆ ಅರ್ಪಿಸಿ. ಹೀಗೆ ಮಾಡುವುದರಿಂದ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹಾಗೂ ಅವರ ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುತ್ತೀರಾ. ಹಣ ಗಳಿಸಲು ಹೀಗೆ ಮಾಡಬೇಕಾಗುತ್ತೆ. ಸಂಪತ್ತಿನ ಆಶೀರ್ವಾದವನ್ನು ಮತ್ತು ಹಣವನ್ನು ಪಡೆದುಕೊಳ್ಳುವುದಕ್ಕಾಗಿ ಚೈತ್ರ ಮಾಸದ ಅಮಾವಾಸ್ಯದ ದಿನದಂದು ಕರ್ಪೂರ ಮತ್ತು ಅಗಸೆ ಬೀಜಗಳನ್ನು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಯಾವುದಾದ್ರೂ ಒಂದು ಪವಿತ್ರ ನದಿಯಲ್ಲಿ ತೇಲಿಬಿಡಿ. ನೀವು ಇದನ್ನು ಮಾಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತೀರಾ. ದುಷ್ಟಕನ್ಯನಿಂದ ರಕ್ಷಣೆಗಾಗಿ ಚೈತ್ರ ಮಾಸದ ಅಮಾವಾಸ್ಯದ ದಿನದಂದು ಕರ್ಪೂರ, ಬೇವಿನ ಎಲೆ ಮತ್ತು ಅರಳಿ ಎಲೆಯನ್ನು ಒಟ್ಟಿಗೆ ರುಬ್ಬಿಕೊಳ್ಳಿ. ಅದನಂತರ ರುಬ್ಬಿರುವುದನ್ನ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಯಾವ ವ್ಯಕ್ತಿ ದೃಷ್ಟಿ ದೋಷಕ್ಕೆ ಒಳಗಾಗಿರುತ್ತಾನೋ ಅವನ ತಲೆಯ ಮೇಲೆ 3 ಬಾರಿ ತಿರುಗಿಸಿ ನಂತರ ಅದನ್ನು ಮನೆಯಿಂದ ದೂರವಿರುವ ಅರಳಿ ಮರದ ಕೆಳಗೆ ಸುಟ್ಟು ಹಾಕಿ. ಹೀಗೆ ಮಾಡುವುದರಿಂದ ದುಷ್ಟಕನ್ಯನಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಪುಣ್ಯಕ್ಕಾಗಿ ಚೈತ್ರ ಮಾಸೆಯ ಶುಭ ಸಂದರ್ಭದಲ್ಲಿ ಹಸುವಿನ ಸೇವೆಯನ್ನು ಮನಃಪೂರ್ವಕವಾಗಿ ಮಾಡಬೇಕು. ಈ ದಿನ ಹಸುವಿಗೆ ಹಸಿರು ಮೇವನ್ನು ತಿನ್ನಲು ನೀಡಬೇಕು. ಜೊತೆಗೆ ಬೆಲ್ಲೆ ಹಾಗೂ ಕಾಳುಗಳನ್ನು ತಿನ್ನಿಸಬೇಕು. ಹಿಂದೂ ಧರ್ಮದಲ್ಲಿ ಹಸುವನ್ನು ತಾಯಿಯಂತೆ ಪರಿಗಣಿಸಲಾಗುತ್ತದೆ. ಅಮಾವಾಸ್ಯೆಯಂದು ಗೋಮಾತೆಯ ಸೇವೆ ಮಾಡುವುದರಿಂದ ಪರಮ ಪುಣ್ಯ ಪ್ರಾಪ್ತಿ ಆಗುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.